ಕಳೆದ 9 ವರ್ಷಗಳಿಂದ ಈ ಒಂದು ಅಸೈಗೋಳಿಯ ಕೇಂದ್ರ ಮೈದಾನದಲ್ಲಿ ಪ್ರತಿ ವರ್ಷ ಯಕ್ಷಮಿತ್ರರು ಅಸೈಗೋಳಿಯ ನೇತೃತ್ವದಲ್ಲಿ ಯಕ್ಷಗಾನ ಬಯಲಾಟ ಜರುಗ್ತಾ ಇದೆ. ಪಾವಂಜೆ ಮೇಳದವರಿಂದ ಇದು 6ನೇ ವರ್ಷದ ಯಕ್ಷಗಾನ ಸೇವೆ ಇವತ್ತು ನಡೀತಾ ಇದೆ. ಪ್ರತಿ ವರ್ಷ ಕೂಡ ಕಲಾವಿದರನ್ನು ಗುರುತಿಸಿಕೊಂಡು ಗೌರವಿಸ್ತಾ ಇದ್ದೇವೆ. ಹಾಗೆ ಈ ವರ್ಷ ಕೂಡ ವಿಶೇಷವಾಗಿ ಈ ವೇದಿಕೆಯಲ್ಲಿ 2 ಜನ ಕಲಾವಿದರನ್ನು ಹಾಗೂ ಒಬ್ಬರು ಪಾಕತಜ್ಞರನ್ನು ಕೂಡ ಈ ವೇದಿಕೆಯಲ್ಲಿ ಸನ್ಮಾನ ಪಡಲಿಕ್ಕಿದ್ದೇವೆ. ವಿಶೇಷವಾಗಿ ಆರಂಭದಲ್ಲಿ ಮೇಳದ ಮೋಹನ್ ಬೆಳ್ಳಿಪಾಡಿಯವರು ವಿಶೇಷವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಇದೀಗಾಗಲೇ ರಜತ ವರ್ಷವನ್ನು ಪೂರೈಸಿ ಮುನ್ನುಗ್ಗುತ್ತಿರುವಂತಹ ಶ್ರೇಷ್ಠ ಅಗ್ರಮಾನ್ಯ ಯಾವ ವೇಷಕ್ಕಾದರೂ ಸೈ ಎನಿಸಿಕೊಳ್ಳುವಂತಹ ಮೋಹನ್ ಬೆಳ್ಳಿಪಾಡಿಯವರು ಸನ್ಮಾನ ಪೀಠವನ್ನು ಏರಿದ್ದಾರೆ. ಹಾಗೆ ರಮೇಶ್ ಪಟ್ರಮೆ ಅವರು ಮೇಳದ ಇನ್ನೋರ್ವ ಅಗ್ರಮಾನ್ಯ ಕಲಾವಿದರು, ಕಳೆದ 24 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಮೆಚ್ಚಿಸಿರುವಂತಹ ಶ್ರೀಯುತ ಪಟ್ರಮೆಯವರು, ಅವರು ಕೂಡ ಈ ಒಂದು ವೇದಿಕೆಗೆ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಫಲಾಹಾರ ಮತ್ತು ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದಂತಹ ಶ್ರೀಯುತ ಹರೀಶ್ ಭಟ್ ಮತ್ತು ಸೌಮ್ಯ ದಂಪತಿಗಳು, ಶ್ರೀಯುತ ಹರೀಶ್ ಭಟ್ ಅವರು ವೇದಿಕೆಗೆ ಬಂದು ಈ ಗೌರವವನ್ನು ಅವರು ಕೂಡ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. 2 ಜನ ಕಲಾವಿದರನ್ನು ಕೂಡ ಎಲ್ಲ ವೇದಿಕೆಯಲ್ಲಿರುವಂತಹ ಮಹನೀಯರು ಶಾಲು ಹಾರ ತೊಡಿಸುವುದರ ಜೊತೆಗೆ ಅವರನ್ನು ಸನ್ಮಾನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸ್ಥಾಪಕಾಧ್ಯಕ್ಷರಂತ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತೇವೆ. ಇದೀಗ ಸನ್ಮಾನ ಪತ್ರ ವಾಚನ ಮೋಹನ್ ಬೆಳ್ಳಿಪಾಡಿ ಅವರು. ಹರಿ ಓಂ. ಯಕ್ಷಮಿತ್ರರು ಅಸೈಗೋಳಿ, ಉಳ್ಳಾಲ ತಾಲೂಕು, ಮಂಗಳೂರು, ದಕ್ಷಿಣ ಕನ್ನಡ. ಶ್ರೀ ಮೋಹನ್ ಬೆಳ್ಳಿಪಾಡಿ ಯಕ್ಷಗಾನ ಕಲಾವಿದರು. ಇವರ ಯಕ್ಷಗಾನ ಕಲಾಪಥದ ಸಾರ್ಥಕ ರಜಕ ವರ್ಷಗಳನ್ನು ಪೂರೈಸಿದಂತಹ ಸಾಧಕ ಪತಿಕನ ನೆಲೆಯಲ್ಲಿ ಅರ್ಪಿಸಿದಂತಹ ಸನ್ಮಾನ ಪತ್ರ. ಪ್ರೀತಿಯ ಕಲಾವಿದ ಬಂಧು, ಬೆಳ್ಳಿಪಾಡಿಯ ಪುಣ್ಯಭೂಮಿಯಲ್ಲಿ ಶ್ರೀ ಕೃಷ್ಣಪ್ಪ ಪೂಜಾರಿ ಮತ್ತು ಶ್ರೀಮತಿ ಚೆನ್ನಮ್ಮ ದಂಪತಿಗಳಿಗೆ ಜನಿಸಿ ಗುರುಗಳಾದಂತಹ BH ವೆಂಕಪ್ಪಗೌಡ, ಸಬ್ಬಣಕೋಡಿ ರಾಮಭಟ್ಟರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ಕಲೆಯನ್ನು ಕರಗತ ಮಾಡಿಕೊಂಡಂತಹ ತಾವು ಯಕ್ಷಗಾನ ರಂಗದ ಸಾರ್ಥಕ ರಜತ ಪಥದಲ್ಲಿರುವಂಥ ನೀವು 20 ವರ್ಷಗಳ ಕಾಲ ಕಟೀಲು ಮೇಳ ಮತ್ತು ಪ್ರಸ್ತುತ ಪಟ್ಲ ಭಾಗವತರ ಸಾರಥ್ಯದ ಪಾವಂಜೆ ಮೇಳದಲ್ಲಿ ನೀವು ನೀಡುತ್ತಿರುವಂಥ ಕಲಾ ಸೇವೆ ಅನನ್ಯವಾದುದು. ಕೇವಲ ತುಳುನಾಡಿನ ಗಡಿಯೊಳಗೆ ಸೀಮಿತವಾಗದೆ ಅಮೆರಿಕ, ಯುರೋಪ್ ಹಾಗೂ ಉತ್ತರ ಭಾರತದ ವಿವಿಧೆಡೆ ಯಕ್ಷಗಾನದ ಕಂಪನ್ನು ಪಸರಿಸಿದ ನಿಮ್ಮ ಸಾಧನೆ ಹೆಮ್ಮೆಯದು. ನಿಮ್ಮ ಕಲಾ ನೈಪುಣ್ಯತೆ ಮತ್ತು ಸಾತ್ವಿಕ ವ್ಯಕ್ತಿತ್ವಕ್ಕೆ ಸಂದ ಕದ್ರಿ ವಿಷ್ಣು ಪ್ರಶಸ್ತಿ ಹಾಗೂ ಅಸಂಖ್ಯಾತ ಸನ್ಮಾನಗಳು ನಿಮ್ಮ ಯೋಗ್ಯತೆಗೆ ಸಾಕ್ಷಿ. ನಿಮ್ಮ ಈ ಅನುಪಮ ಕಲಾ ಸೇವೆಯನ್ನು ಗುರುತಿಸಿ ಯಕ್ಷಮಿತ್ರರು ಅಸೈಗೋಳಿ ವತಿಯಿಂದ ಹೃತ್ಪೂರ್ವಕವಾಗಿ ಈ ಸನ್ಮಾನವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀದೇವಿಯ ಅನುಗ್ರಹದಿಂದ ತಮಗೆ ಆಯುರಾರೋಗ್ಯ, ಸುಖ, ಶಾಂತಿ ಹಾಗೂ ಇನ್ನಷ್ಟು ಕಲಾ ಯಶಸ್ಸು ಲಭಿಸಲಿ ಎಂದು ಹಾರೈಸುತ್ತೇವೆ. ಇಂತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯಕ್ಷಮಿತ್ರರು ಅಸೈಗೋಳಿ. ಶ್ರೀಯುತ ಮೋಹನ್ ಬೆಳ್ಳಿಪಾಡಿ ಅವರಿಗೆ ಶ್ರೀ ರವಿಶಂಕರ್ ಭಟ್ ಇವರು ರಜತ ಪರ್ವ ಸಂದರ್ಭದಲ್ಲಿ ವಿಶೇಷವಾಗಿ ಬೆಳ್ಳಿಯ ಪದಕವನ್ನು ಹಾಕಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಮೋಹನ್ ಬೆಳ್ಳಿಪಾಡಿ ಅವರು ಮೇಳದ ಅಗ್ರಮಾನ್ಯ ಕಲಾವಿದರು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಅವರ ಕಲೆ ವಿಸ್ತಾರಗೊಂಡಿದೆ. ಅವರಿಗೆ ಇನ್ನಷ್ಟು ಕಲಾ ಯಶಸ್ಸನ್ನು ಆ ಮಾತೆ ಅನುಗ್ರಹಿಸಲಿ ಎಂದು ನಿಮ್ಮೆಲ್ಲರ ಜೋರಾದ ಕೈಚಪ್ಪಾಳೆಯೊಂದಿಗೆ ಪ್ರಾರ್ಥಿಸೋಣ. ಇನ್ನೊಬ್ಬರು ಶ್ರೀಯುತ ರಮೇಶ್ ಪಟ್ರಮೆ ಅವರು. ರಮೇಶ್ ಪಟ್ರಮೆ ಅವರ ಸನ್ಮಾನ ವಾಚನ. ಹರಿ ಓಂ. ಯಕ್ಷಮಿತ್ರರು ಅಸೈಗೋಳಿ, ಉಳ್ಳಾಲ ತಾಲೂಕು, ಮಂಗಳೂರು, ದಕ್ಷಿಣ ಕನ್ನಡ. ಶ್ರೀ ರಮೇಶ್ ಪಟ್ರಮೆ ಯಕ್ಷಗಾನ ಕಲಾವಿದರು. ಇವರ ಕಲಾ ಸೇವೆಗೆ ಸಂದಾಯವಾಗುತ್ತಿರುವ ಸನ್ಮಾನ ಪತ್ರ. ಪ್ರೀತಿಯ ಕಲಾಬಂಧು ಪಟ್ರಮೆಯ ಶ್ರೀ ಪದ್ಮಗೌಡ ಮತ್ತು ಶ್ರೀಮತಿ ದನ್ನಮ್ಮ ದಂಪತಿಯ ಪುತ್ರನಾಗಿ ಜನಿಸಿ ಧರ್ಮಸ್ಥಳದ ಲಲಿತ ಕಲಾ ಕೇಂದ್ರದಲ್ಲಿ ಗುರು ದಿವಾಣ ಶಿವಶಂಕರ ಭಟ್ಟರ ಮಾರ್ಗದರ್ಶನದಲ್ಲಿ ಕಲೆಯನ್ನು ಉಸಿರಾಗಿಸಿಕೊಂಡವರು ನೀವು. ಕಳೆದ 24 ವರ್ಷಗಳ ಸುದೀರ್ಘ ಕಲಾ ಪಯಣದಲ್ಲಿ ಕಟೀಲು ಮೇಳದಲ್ಲಿ 17 ವರ್ಷ, ಎಡನೀರು ಮೇಳದಲ್ಲಿ 1 ವರ್ಷ ಹಾಗೂ ಪ್ರಸ್ತುತ ಪಾವಂಜೆ ಮೇಳದಲ್ಲಿ ನಿಮ್ಮ ಕಲಾ ಸೇವೆ ಅನನ್ಯವಾದುದು. ಶಿಸ್ತುಬದ್ಧ ನಾಟ್ಯ ಹಾಗೂ ಸಾತ್ವಿಕ ಅಭಿನಯದ ಮೂಲಕ ನೀವು ಯಕ್ಷರಂಗದಲ್ಲಿ ಮೂಡಿಸಿದ ಛಾಪು ಹೆಮ್ಮೆಯದು.
ನಿಮ್ಮ ಈ ಕಲಾ ನಿಷ್ಠೆಯನ್ನು ಗುರುತಿಸಿ ಯಕ್ಷಮಿತ್ರರು ಅಸೈಗೋಳಿ ವತಿಯಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನ ಪತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಾರೈಸುತ್ತೇವೆ. ಇಂತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಯಕ್ಷಮಿತ್ರರು ಅಸೈಗೋಳಿ. ಧನ್ಯವಾದಗಳು. ಸನ್ಮಾನ ಪತ್ರವನ್ನು ವಾಚಿಸಿದಂಥ ಶ್ರೀಯುತ ಶಬರೀಶ್ ಭಟ್ ಅಸೈಗೋಳಿ ಇವರಿಗೆ ಕೂಡ ಧನ್ಯವಾದಗಳು. ಶ್ರೀಯುತ ಇನ್ನೊಂದು ಮಾತನ್ನು ಶ್ರೀಯುತ ಸನ್ಮಾನಗೊಂಡಂಥ ಶ್ರೀಯುತ ರಮೇಶ್ ಪಟ್ರೆಮೆ ಇವರಿಗೆ ಧನ್ಯವಾದಗಳು. ಹಾಗೆ ಇನ್ನೊಂದು ಮಾತನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಪಟ್ಲ ಭಾಗವತರು ನಮ್ಮ ಜೊತೆ ಇದ್ದಾರೆ. ಎರಡು ಕಲಾವಿದರು ಕೂಡ 24 ಅಥವಾ ಮೋಹನ ಬೆಳ್ಳಿಪಾಡಿಯವರು ಇದೀಗ 26ನೇ ವರ್ಷ, ಪಟ್ರಮೆಯವರು 24ನೇ ವರ್ಷ ತಿರುಗಾಟ ಸಂಭ್ರಮದಲ್ಲಿದ್ದಾರೆ. ಇಬ್ಬರು ಕೂಡ ಪಟ್ಲ ಭಾಗವತರೊಡನೆ 26 ವರ್ಷ ಕೂಡ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದು ಈ ರಂಗಕ್ಕೆ ಶೋಭೆ ತರ್ತಾ ಇದೆ, ಹೆಮ್ಮೆ ತರ್ತಾ ಇದೆ. ಮತ್ತೊಮ್ಮೆ ಅವರಿಗೆ ಕೈ ಚಪ್ಪಾಳೆಯನ್ನು ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಮತ್ತೋರ್ವರು ಅಸೈಗೋಳಿ ಅವರಂತ ಶ್ರೀಯುತ ಉದಯ ಭಟ್ರ ಪುತ್ರ ಹರೀಶ್ ಭಟ್ ಇವರು ಕೂಡ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಇವತ್ತಿನ ಈ ಒಂದು ಯಕ್ಷಗಾನದ ಪ್ರತಿ ವರ್ಷ ಕೂಡ ಅವರ ತಂದೆ ಶ್ರೀಯುತ ಉದಯ ಭಟ್ ಅವರು ಈ ನೇತೃತ್ವವನ್ನು ವಹಿಸಿಕೊಳ್ತಾ ಇದ್ದರು. ಈ ವರ್ಷ ಹರೀಶ್ ಭಟ್ ಅವರು ವಿಶೇಷವಾಗಿ ನೇತೃತ್ವವನ್ನು ವಹಿಸಿಕೊಂಡು ನಮಗೆಲ್ಲ ಉಣಬಡಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಇದೀಗ ಕೈಜಪ್ಪಾಳೆಯೊಂದಿಗೆ ಅವರಿಗೆ ಸನ್ಮಾನವನ್ನು ನೆರವೇರಿಸಬೇಕು ಅಂತ ಪಟ್ಲ ಭಾಗವತರಲ್ಲಿ ಕೇಳಿಕೊಳ್ತಾ ಇದ್ದೆ. ಅವರಿಗೆ ಶಾಲು ಹಾರ ಫಲತಟ್ಟೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಜೋರಾದ ಕೈಜಪ್ಪಾಳೆಯೊಂದಿಗೆ ಮತ್ತೊಮ್ಮೆ ಅವರನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.